ಎಲ್ಲರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ. ನಾನು ನಿಮ್ಮ ನವೀನ ಟಿ.ಆರ್. ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನು ಚರ್ಚೆ ಮಾಡುವಂತಹ ಕೆಲಸ ಐಡಿಯಾಸ್ ಫೋರಂ ವತಿಯಿಂದ ಆಗ್ತಾ ಇದೆ. ಈ ಒಂದು ಸರಣಿಯಲ್ಲಿ ಈಗ ನಾನು ಮಾಡುತ್ತಿರುವಂತಹದ್ದು 236ನೇ ವಿಡಿಯೋ. ಯಾರು ಈ ಸರಣಿಯಲ್ಲಿ ಕಳೆದ ವಿಡಿಯೋಗಳನ್ನು ನೋಡಿಲ್ಲ, ಸಪರೇಟ್ ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡಿದ್ದೀವಿ, ಅಲ್ಲಿ ನೀವು ನೋಡ್ಕೊಂತ ಬರ್ಬೋದಾಗುತ್ತೆ. ಐಡಿಯಾಸ್ ಫೋರಮಲ್ಲಿ ಹಲವಾರು ಕೋರ್ಸ್ಗಳು ಲಭ್ಯ ಇವೆ. ಒಂದ್ಸಲ ಚೆಕ್ ಮಾಡಿ, ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿ. ಕಳೆದ ತರಗತಿಯಲ್ಲಿ ಔರಂಗಜೇಬನ ನಂತರದ ಭಾರತಕ್ಕೆ ಸಂಬಂಧಪಟ್ಟಂತೆ ಬಹುಮುಖ್ಯವಾಗಿ ಮರಾಠರಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ವಿ. ಇನ್ನು 2 ಬಾಕಿ ಉಳ್ಕೊಂಡಿದ್ವು, ಸಿಂಧ್ ಮತ್ತು ಸಿಕ್ಕರು ಬಾಕಿ ಉಳಿದುಕೊಂಡಿದ್ವು. ಇವತ್ತಿನ ತರಗತಿಯಲ್ಲಿ ಸಿಂಧ್ನ ಬಗ್ಗೆ, ಅದನ್ನು ಹೇಗೆ ವಶಪಡಿಸಿಕೊಂಡರು, ಸಿಂಧು ಬಹಳ ಫ್ರೆಂಡ್ಲಿ ಸ್ಟೇಟ್ ಆಗಿತ್ತು, ಬ್ರಿಟಿಷರೊಂದಿಗೆ ಒಳ್ಳೆ ಸಹಕಾರವನ್ನ ಚೆನ್ನಾಗಿ ಒಳ್ಳೆ ಬ್ರಿಟಿಷರ ಅಧಿಕಾರವನ್ನ ಸಿಂಧ್ ಅವರು ಒಪ್ಕೊಂಡಿದ್ರು. ಯಾವತ್ತೂ ಕೂಡ ಬ್ರಿಟಿಷರ ವಿರುದ್ಧವಾಗಿ ನಿಂತಿರ್ಲಿಲ್ಲ ಅವರು. ಇವನು ಈ ಬ್ರಿಟಿಷರು ಅಫ್ಘಾನಿಸ್ತಾನದ ವಿರುದ್ಧವಾಗಿ ಆಕ್ರಮಣ ಮಾಡಿದಾಗ ಸಿಂಧನ್ನ ಅದನ್ನ ಯುದ್ಧ ಮಾಡ್ಲಿಕ್ಕೆ ಬಳಸ್ಕೊಂಡ್ರು, ಆ ಪ್ರದೇಶಗಳನ್ನ ಬಳಸ್ಕೊಂಡ್ರು. ಅವಾಗಲೂ ಕೂಡ ಪಾಪ ಜಾಸ್ತಿ ಅವರು ಮಾತಾಡಿ ವಿರುದ್ಧವಾಗಿ ದಂಗೆ ಹೇಳಿಲ್ಲ. ಬ್ರಿಟಿಷರ ಸಹಾಯಕ ಸೈನ್ಯ ಪದ್ಧತಿಗೂ ಕೂಡ ಇವರು ಓಕೆ ಅಂತ ಅಂದ್ರು. ಆದರೂ ಕೂಡ ಬ್ರಿಟಿಷರ ಧೋರಣೆಗೆ ಕೊನೆಯೇ ಇಲ್ಲ, ಅವರ ಆಸೆಗೆ ಕೊನೆಯೇ ಇಲ್ಲ ಅನ್ನುವಂತೆ ಸಿಂಧು ರಾಜ್ಯವನ್ನ ವಶಪಡಿಸಿಕೊಳ್ತಾರೆ. ಈ ಸಿಂಧ್ ರಾಜ್ಯವನ್ನ ವಶಪಡಿಸಿಕೊಂಡದನ್ನ ಇಂಗ್ಲೆಂಡ್ ಪಾರ್ಲಿಮೆಂಟ್ ನಲ್ಲೂ ಕೂಡ ವಿರೋಧ ವ್ಯಕ್ತಪಡಿಸ್ತಾರೆ. ಅವರ ಕಡೆಯವರೇ ವಿರೋಧ ವ್ಯಕ್ತಪಡಿಸಿ ಇದನ್ನ ತಪ್ಪು ಅಂತ ಹೇಳ್ತಾರೆ. ಇವನ್ನು ಸಿಂಧ್ನ ಬಗ್ಗೆ ನಾನು ನಿಮಗೆ ಚರ್ಚೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಮಟ್ಟಕ್ಕೆ ಬ್ರಿಟಿಷರ ಧೋರಣೆ ಇತ್ತು, ಅವರ ದುರಾಸೆ ಯಾವ ಮಟ್ಟಕ್ಕೆ ಇತ್ತು ಅಂತೇಳಿ. ಅವರು ಸಿಂಧ್ನ ಜೊತೆ ಯಾವ ರೀತಿ ನಡೆದುಕೊಂಡರು, ಅದೇ ಇದಕ್ಕೆ ಮುಖ್ಯ ಉದಾಹರಣೆಯಾಗಿ ನಾವು ಪರಿಗಣಿಸಬಹುದು. ಸಿಂಧ್ನ ಬಗ್ಗೆ ಏನ್ ಪ್ರಶ್ನೆಗಳನ್ನ ಕೇಳಬಹುದು? ಸಿಂಧ್ ಬ್ರಿಟಿಷರ ಧೋರಣೆಗಳನ್ನ ನೀವು ಮುಖ್ಯ ಪರೀಕ್ಷೆಯಲ್ಲಿ ಬರೀಬೇಕಾದ್ರೆ ಬೇಕಾದ್ರೆ ನೀವು ಇದನ್ನ ಸಿಂಧ್ ಪಾಯಿಂಟ್ಸ್ ಗಳನ್ನ ಬೇಕಾದ್ರೆ ನೀವು ಬರೀಬಹುದು, ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೋಬಹುದು. ಸಿಂಧು ಇದೊಂದು ವ್ಯಾಪಾರಿಗಳಿಂದ ಹೊಂದಿರುವಂತಹ ರಾಜ್ಯ. ಅತಿ ಹೆಚ್ಚು ವ್ಯಾಪಾರಿಗಳಿತ್ತು. ಆ ವ್ಯಾಪಾರಿಗಳೇ ಕೆಲವು ಇದರಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ. ಒಬ್ಬ ರಾಜ ಅಂತ ಇದರಲ್ಲಿ ಇರಲಿಲ್ಲ. ಸಿಂಧ್ನಲ್ಲಿ ರಾಜ ಅಂತ ಒಬ್ಬ ಇರಲಿಲ್ಲ, ವ್ಯಾಪಾರಿಗಳು ಅತಿ ಹೆಚ್ಚಾಗಿರ್ತಾರೆ. ಈ ಸಿಂಧು ವ್ಯಾಪಾರ ಮಾರ್ಗಗಳಿಗೆ ಪ್ರಸಿದ್ಧವಾಗಿತ್ತು. ವ್ಯಾಪಾರಿಗಳನ್ನ ಅದರಲ್ಲಿ ಕೆಲವು ಲೀಡರ್ಸ್ ವ್ಯಾಪಾರಿಗಳನ್ನ ಅಮೀರರು ಅಂತ ಕರೆಯಲಾಗ್ತಾ ಇತ್ತು. ಅವರೆಲ್ಲರೂ ಸೇರಿಕೊಂಡು ಸಿಂಧು ಪ್ರಾಂತ್ಯವನ್ನು ಆಳ್ವಿಕೆ ಮಾಡ್ತಾ ಇದ್ರು. ಇವರು ಯಾವತ್ತೂ ಕೂಡ ಬ್ರಿಟಿಷರ ವಿರುದ್ಧವಾಗಿ ಕೆಲಸ ಮಾಡಿದವರೇ ಅಲ್ಲ. ಬ್ರಿಟಿಷರ ಜೊತೆ ಒಳ್ಳೆ ಸಂಬಂಧವನ್ನ ಇಟ್ಕೊಂಡಿದ್ರು, ಬ್ರಿಟಿಷರ ಅಧಿಕಾರವನ್ನು ಒಪ್ಪಿಕೊಂಡಿದ್ರು. ಬ್ರಿಟಿಷರು ಏನ್ ಹೇಳಿದ್ರು ಕೂಡ ಅವ್ರು ಕೇಳಕ್ಕೆ ರೆಡಿ ಇದ್ರು ಸಿಂಧ್ನವರು. ಈಗಾಗಲೇ ನೋಡ್ರಿ, ದೇ ಹ್ಯಾವ್ ಆಲ್ರೆಡಿ ಅಕ್ಸೆಪ್ಟೆಡ್ ದ ಅಥಾರಿಟಿ ಆಫ್ ಬ್ರಿಟಿಷ್. ಇವರು ಈಗಾಗಲೇ ಬ್ರಿಟಿಷರ ಅಧಿಕಾರವನ್ನು ಒಪ್ಪಿಕೊಂಡಿದ್ದರು. ಇವನ್ ಸಿಂಧು ಬ್ರಿಟಿಷರ ಸಹಾಯಕ ಸೈನ್ಯ ಪದ್ಧತಿಗೆ ಬ್ರಿಟಿಷರ ಸೈನ್ಯವನ್ನ ತಮ್ಮ ಪ್ರಾಂತ್ಯದಲ್ಲಿ ಇಟ್ಟು ಅದರ ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳುವಂಥದ್ದು, ಅವರಿಗೆ ಸಂಬಳವನ್ನ ಕೊಡೋದು ಕೂಡ ಸಿಂಧು ಒಪ್ಪಿಕೊಂಡಿತ್ತು. ಬ್ರಿಟಿಷರು ಏನ್ ಹೇಳಿದ್ರು ಕೂಡ ಕೇಳೋಕೆ ರೆಡಿ ಇದ್ರು. 1839ರಲ್ಲಿ ಇವರು ಸಹಾಯಕ ಸೈನ್ಯ ಪದವಿಗೂ ಕೂಡ ಸಹಿ ಹಾಕಿ ಬ್ರಿಟಿಷರ ಸೈನ್ಯವನ್ನ ತಮ್ಮಲ್ಲಿ ಇಟ್ಟುಕೊಂಡಿದ್ರು. ಅದನ್ನ ಕಂಪ್ಲೀಟ್ ವೆಚ್ಚವನ್ನು ಭರಿಸ್ತಾ ಇದ್ರು ಇವರೇ. ಆದರೂ ಕೂಡ ಬ್ರಿಟಿಷರು ಸಿಂಧು ರಾಜ್ಯವನ್ನ ಸ್ವಾಧೀನಪಡಿಸಿಕೊಳ್ಳಲು ಬಯಸಿದ್ರು. ಕಾರಣ ದುರಾಸೆ, ಆರ್ಥಿಕ ಆಸಕ್ತಿ, ಎಕನಾಮಿಕಲ್ ಇಂಟ್ರೆಸ್ಟ್. ಬಿಕಾಸ್ ಸಿಂಧು ಅತಿ ಹೆಚ್ಚು ವ್ಯಾಪಾರಗಳನ್ನು ಹೊಂದಿತ್ತು ಮತ್ತು ವ್ಯಾಪಾರ ಮಾರ್ಗಗಳಿಗೆ ಪ್ರಸಿದ್ಧವಾಗಿತ್ತು. ವ್ಯಾಪಾರದ ಮಾರ್ಗಗಳಿಗೆ ಬಹಳ ಪ್ರಸಿದ್ಧವಾಗಿತ್ತು. ಎಕನಾಮಿಕಲ್ ಇಂಟ್ರೆಸ್ಟ್ ಬಹಳ ಇತ್ತು ಬ್ರಿಟಿಷರು ಈ ವಿಚಾರದಲ್ಲಿ. ಅವರು ಬಂದು ವ್ಯಾಪಾರ ಮಾಡ್ಕೊಂಡಿದ್ರು. ಪಾಪ ಯಾವತ್ತೂ ಸಿಂಧು ಅವರು ಬೇಡ ಅಂತ ಹೇಳ್ತಿರ್ಲಿಲ್ಲ.
ಆದ್ರೂ ಕೂಡ ಇವರಿಗೆ ದುರಾಸೆ ಇತ್ತು, ಅತಿಯಾದ ಎಕನಾಮಿಕಲ್ ಆಸಕ್ತಿ ಇತ್ತು. ಮತ್ತಿನ್ನೊಂದು ಭದ್ರತಾ ಉದ್ದೇಶ. ರಷ್ಯಾದವರಿಗೂ ಮತ್ತು ಬ್ರಿಟಿಷ್ ಇಂಡಿಯಾದವರಿಗೂ ಆಗ್ಬತ್ತಿರ್ಲಿಲ್ಲ. ಬೈ ಮಿಸ್ಟೇಕ್ ನೋಡ್ರಿ, ರಷ್ಯಾ ಈ ಕಡೆಯಿಂದ ಆಕ್ರಮಣ ಮಾಡಿದ್ರೆ ಒಂದು ಸಿಖ್ ಕಿಂಗ್ಡಮ್ನ ಮುಖಾಂತರವಾಗಿ ಆಕ್ರಮಣ ಮಾಡಬೇಕು. ಸಿಖ್ ಕಿಂಗ್ಡಮ್ ಅಲ್ಲಿ ರಂಜಿತ್ ಸಿಂಗ್ ಜಿ ಅವರು ಇದ್ರು. ರಂಜಿತ್ ಸಿಂಗ್ ಜಿ ಅವರು ರಷ್ಯಾದವ್ರ ಜೊತೆಗೂ ಕೂಡ ಒಳ್ಳೆ ಸಂಬಂಧ ಹೊಂದಿದ್ರು, ಬ್ರಿಟಿಷರ ಜೊತೆಗೂ ಕೂಡ ಒಳ್ಳೆ ಸಂಬಂಧ ಹೊಂದಿದ್ರು. ಮತ್ತೆ ಬ್ರಿಟಿಷರು ಯಾವತ್ತೂ ಕೂಡ ರಂಜಿತ್ ಸಿಂಗ್ ಜಿಯ ವಿರುದ್ಧವಾಗಿ ಮಾತಾಡ್ಲೇ ಇಲ್ಲ. ಯಾಕೆ ಅಂದ್ರೆ ರಂಜಿತ್ ಸಿಂಗ್ ಜಿಯನ್ನ ಸೋಲಿಸೋದು ಅಷ್ಟು ಸುಲಭದ ಮಾತಲ್ಲ. ವೆಲ್ ಸೊಫಿಸ್ಟಿಕೇಟೆಡ್ ಆರ್ಮಿ ಇತ್ತು. ಇಡೀ ಅವರ ಆರ್ಮಿ ಯಾವ ಮಟ್ಟಕ್ಕಿತ್ತು ಅಂತೇಳಿ ನೆಕ್ಸ್ಟ್ ಚಾಪ್ಟರ್ ನಿಮಗೆ ತೋರಿಸ್ತೀನಿ. ಸಿಖ್ ಅವರ ಆರ್ಮಿ, ರಂಜಿತ್ ಸಿಂಗ್ ಜಿ ಅವರ ಆರ್ಮಿ ಹೆಂಗಿತ್ತು ಅಂತೇಳಿ ನಿಮಗೆ ಹೇಳ್ತಾ ಹೋಗ್ತೀನಿ ಮುಂದಿನ ಕ್ಲಾಸ್ಗಳಲ್ಲಿ. ಮತ್ತೆ ವೀರ ಶೂರ ಎಲ್ಲ ಜನರ ಸಪೋರ್ಟ್ ಕೂಡ ರಂಜಿತ್ ಸಿಂಗ್ ಜಿಗೆ ಇತ್ತು. ಆದ್ದರಿಂದ ಬ್ರಿಟಿಷ್ ಅವರು ಯಾವತ್ತೂ ಕೂಡ ರಂಜಿತ್ ಸಿಂಗ್ ಜಿ ಇರೋವರೆಗೂ ಸಿಖ್ ಅವ್ರ ತಂಟಿಗೆ ಹೋಗ್ಲೇ ಇಲ್ಲ. ಸಟ್ಲೇಜ್ ನದಿಯನ್ನ ಬಾರ್ಡರ್ ಆಗಿ ಮಾಡಿಕೊಂಡು ಅದನ್ನು ಒಪ್ಕೊಂಡು ಆರಾಮಾಗಿ ಇವರು ಸಿಖ್ ಜೊತೆ ಸಂಬಂಧವನ್ನ ಮಾಡಿಕೊಂಡು ಒಪ್ಪಂದಗಳನ್ನ ಮಾಡಿಕೊಂಡು ಚೆನ್ನಾಗಿದ್ರು. ಅಮೃತ್ಸರ ಒಪ್ಪಂದವನ್ನು ಮಾಡ್ಕೊಂಡು ಚೆನ್ನಾಗೇ ಇದ್ರು. ಎಲ್ಲ ಸಟ್ಲೇಜ್ ನದಿಯನ್ನ ಬಾರ್ಡರ್ ಆಗಿ ಮಾಡಿಕೊಂಡು ಚೆನ್ನಾಗಿ ನಡೀತಾ ಇತ್ತು. ಯಾವತ್ತೂ ಕೂಡ ಸಿಖ್ ಅವ್ರ ತಂಟಿಗೆ ಹೋಗಿರಲಿಲ್ಲ. ಯಾವಾಗ ರಂಜಿತ್ ಸಿಂಗ್ ಜಿ ಮರಣದ ನಂತರವಾಗಿ ಇವರು ಬಾಲ ಬಿಚ್ಚಿದ್ರು. ಬಾಲ ಬಿಚ್ಚಿ ತೇಜಾ ಸಿಂಗ್, ಲಾಲ್ ಸಿಂಗ್ ಅವರ ಸಹಾಯವನ್ನು ಪಡೆದುಕೊಂಡು, ಅವರ ಆರ್ಮಿ ಪ್ರೈಮ್ ಮಿನಿಸ್ಟರ್ ಮತ್ತು ಕಮಾಂಡರ್ ಅವರ ಸಹಾಯವನ್ನು ಪಡ್ಕೊಂಡು, ಅವರ ವೀಕ್ನೆಸ್ಗಳನ್ನ ಪಡ್ಕೊಂಡು ಅವ್ರ ವಿರುದ್ಧವಾಗಿ ಆಂಗ್ಲೋ ಮರಾಠ ಕದನಗಳನ್ನ ಮಾಡಿಬಿಟ್ಟು ಅವರಿಗೆ ಚೆಲ್ಲೆಯನ್ನು ತಿಳಿಸ್ಬಿಟ್ಟು ಕೊನೆಯ ರಾಜ ದುಲೀಪ್ ಸಿಂಗ್ನನ್ನ ಯಾಮಾರಿಸಿ, ಅವನಿಗೆ ಸಣ್ಣ ಹುಡುಗವ, ಅವನನ್ನು ಯಾಮಾರಿಸಿ ಸಿಖ್ ಕಿಂಗ್ಡಮ್ ಅನ್ನು ವಶಪಡಿಸಿಕೊಂಡ್ರು. ಮುಂದೆ ಅದು ಬಟ್ ರಂಜಿತ್ ಸಿಂಗ್ ಜಿ ಅವರಿಗೂ ಅದು ಆಗ್ಲಿಲ್ಲ. ಇನ್ನೊಂದು ಉಳಿದಿದ್ದು ರಷ್ಯಾ ಮತ್ತು ಬ್ರಿಟಿಷರಿಗೂ ಆಗ್ಬತ್ತಿರ್ಲಿಲ್ಲ. ಕಂಪ್ಲೀಟ್ ಆರ್ಕ್ ರೈವಲ್ಸ್. ಸಿಖ್ ಕಿಂಗ್ಡಮ್ ಹಂಗಲ್ಲ, ರಂಜಿತ್ ಸಿಂಗ್ ಜಿ ರಷ್ಯಾ ಜೊತೆಗೂ ಕೂಡ ಚೆನ್ನಾಗಿದ್ರು, ಬ್ರಿಟಿಷರ್ ಜೊತೆಗೂ ಕೂಡ ಸಂಬಂಧ ಇತ್ತು. ಹಂಗಾಗಿ ಬ್ರಿಟಿಷರಿಗೆ ಕನ್ಫರ್ಮ್ ಇತ್ತು, ರಷ್ಯಾ ಅಟ್ಯಾಕ್ ಮಾಡಿದ್ರೆ ಯಾವತ್ತೂ ಕೂಡ ಸಿಖ್ ಅವ್ರ ಮೇಲಿಂದ ಅಟ್ಯಾಕ್ ಮಾಡಕ್ ಸಾಧ್ಯ ಇಲ್ಲ. ಬಿಕಾಸ್ ರಂಜಿತ್ ಸಿಂಗ್ ಜಿ ಅದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಅಂತೇಳಿ. ಬೈ ಮಿಸ್ಟೇಕ್ ರಷ್ಯಾದವರು ಅಟ್ಯಾಕ್ ಮಾಡಿದ್ರೆ ಇವ್ರ ಮೇಲೆ ಅಟ್ಯಾಕ್ ಮಾಡ್ಬೋದು. ಯಾವ ಮೇಲೆ? ಈ ತರ ಸಿಂಧ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟು ಬ್ರಿಟಿಷ್ ಇಂಡಿಯಾಗೆ ಅಟ್ಯಾಕ್ ಮಾಡ್ಬೋದು. ಬೈ ಮಿಸ್ಟೇಕ್ ಯಾಕಪ್ಪ ಅಂದ್ರೆ, ಬೈ ಮಿಸ್ಟೇಕ್ ಸಿಖ್ ಆರ್ಮಿ ಇತ್ತಲ್ಲ, ಸಿಖ್ ಆರ್ಮಿ ತುಂಬಾ ಬಲಿಷ್ಠವಾದ ಆರ್ಮಿ ಇತ್ತು. ರಷ್ಯಾದವರು ಅಟ್ಯಾಕ್ ಮಾಡಿದ್ರು ಕೂಡ ಸಿಖ್ ಆರ್ಮಿ ಅದನ್ನು ತಡೆಗಟ್ಟುವಲ್ಲಿ ಯಶಸ್ವಿ ಆಗ್ತಿತ್ತು. ಅಷ್ಟು ಸೊಫಿಸ್ಟಿಕೇಟೆಡ್ ಆರ್ಮಿ ಇತ್ತು ರಂಜಿತ್ ಸಿಂಗ್ ಜಿ ಅವರು. ಆದ್ರಿಂದ ಬ್ರಿಟಿಷರವರಿಗೆ ಭಯ ಇರ್ತಿರ್ಲಿಲ್ಲ. ಆದರೆ ಸಿಂಧ್ ಅವ್ರದ್ದು ಭಯ ಇತ್ತು. ಸಿಂಧ್ ಅವರು ಬ್ರಿಟಿಷರ ಕುತ್ಕೊಂತ ಇದ್ರು, ನಿತ್ಕೊಂತ ಇದ್ರು. ಎಲ್ಲರೂ ಅವರು ಅಮೀರರವರು ಕಂಪ್ಲೀಟ್ ಸಪೋರ್ಟಿವ್ ಆಗಿದ್ರು. ಸಬ್ಸಿಡಿ ಅಲಯನ್ಸ್ ಒಪ್ಕೊಂತಾರೆ, ಬ್ರಿಟಿಷ್ ಅಧಿಕಾರವನ್ನ ಕಂಪ್ಲೀಟ್ ಆಗಿ ಒಪ್ಕೊಳ್ತಾರೆ, ಅವ್ರು ಏನ್ ಹೇಳಿದ್ರು ಕೇಳ್ತಾರೆ. ಆದ್ರೂ ಕೂಡ ಒಂದು ಭಯ ಇತ್ತು, ಸಿಂಧ್ ಅವ್ರ ಹತ್ರ ವೆಲ್ ಸೊಫಿಸ್ಟಿಕೇಟೆಡ್ ಆರ್ಮಿ ಇರಲಿಲ್ಲ. ಬೈ ಮಿಸ್ಟೇಕ್ ರಷ್ಯಾದವರು ಅಟ್ಯಾಕ್ ಮಾಡಿದ್ರೆ ಈಸಿಯಾಗಿ ಸಿಂಧ್ ಅವರನ್ನ ಸೋಲಿಸಿ ಈ ಪ್ರದೇಶವನ್ನ ವಶಪಡಿಸಿಕೊಂಡ್ರೆ ನಮಗೆ ತೊಂದರೆ ಆಗುತ್ತೆ ಅನ್ನುವಂತಹ ಒಂದು ಉದ್ದೇಶವೂ ಕೂಡ ಇತ್ತು. ಇನ್ನೊಂದು ಆರ್ಥಿಕ ಉದ್ದೇಶವೂ ಕೂಡ ಇತ್ತು. ಅದರಿಂದ ಈ ಒಂದು ಕಾರಣವನ್ನು ಕೊಟ್ಟು ಸಿಂಧನ ವಶಪಡಿಸ್ಕೊಳ್ಬೇಕು. ಬೈ ಮಿಸ್ಟೇಕ್ ಏನಾದ್ರು ರಷ್ಯಾದವರು ಒಂದು ಸಿಂಧನ ವಶಪಡಿಸಿಕೊಂಡ್ರೆ ನಮಗೆ ಉಳಿಗಾಲ ಇಲ್ಲ ಅನ್ನುವಂಥ ಒಂದು ಆಲೋಚನೆಯಲ್ಲಿ ಸಿಂಧನ ವಶಪಡಿಸಿಕೊಳ್ಳೇಬೇಕು ಅನ್ನುವ ಮಟ್ಟಕ್ಕೆ ಅವ್ರು ಇಳಿತಾರೆ. ಆ ಸಮಯದಲ್ಲಿ ಕೆಲವು ವಿಚಾರಗಳಾಗ್ತದೆ. ಮೊದಲನೇ ಆಂಗ್ಲೋ ಅಫ್ಘಾನ್ ವಾರು 1839ರಿಂದ 42ವರೆಗೆ ನಡೆಯುತ್ತೆ. ನಾನು ನಿಮಗೆ ನೆಕ್ಸ್ಟ್ ಈ ಅಫ್ಘಾನ್ ವಾರ್ಗಳ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡ್ತೀನಿ, ಏನಾಯ್ತು ಅಂತೇಳಿ. ಮೊದಲನೇ ಆಂಗ್ಲೋ ಅಫ್ಘಾನ್ ವಾರಲ್ಲಿ ಯುದ್ಧ ಆಗ್ಬೇಕಾದ್ರೆ ಅವರು ಈ ಕಡೆಯಿಂದ ಹೋಗ್ಬೇಕಲ್ಲ ಬ್ರಿಟಿಷರು ಅಫ್ಘಾನ್ಗೆ, ಈ ಸಿಂಧನ್ನ ಬಳಸ್ಕೊಳ್ತಾ ಇದ್ರು. ಬಿಕಾಸ್ ಆ ಕಡೆ ಇದನ್ನ ಬಳಸ್ಕೊಳಕ್ ಆಗ್ತಿರ್ಲಿಲ್ಲ, ಸಿಖ್ ಅವ್ರನ್ನ ಬಳಸ್ಕೊಳಕ್ ಆಗ್ತಿರ್ಲಿಲ್ಲ. ಸಿಖ್ ಬಳಸ್ಕೊಳ್ಳಿಲ್ಲ, ಅವರು ಸಿಂಧನ ಬಳಸ್ಕೊಂಡ್ರು. ಬಿಕಾಸ್ ಇವರು ಫುಲ್ ಫ್ರೆಂಡ್ಲಿ ಆಗಿದ್ರು. ಯಾರಾದ್ರೂ ಕೂಡ ತಮ್ಮ ನೆಲದಲ್ಲಿ ಯುದ್ಧವನ್ನ ಮಾಡೋದನ್ನು ಯಾರು ಒಪ್ಪೋದಿಲ್ಲ. ಆ ಸಮಯದಲ್ಲಿ ಸಿಂಧ್ ನೆಲದಲ್ಲಿ ಯುದ್ಧವನ್ನ ಮಾಡ್ತಿರೋದು, ಅಫ್ಘಾನ್ ಕದನವನ್ನ ಮಾಡ್ತಿರುವಂಥದ್ದು ಅಮೀರ್ಸ್ಗಳಿಗೆ ಇಷ್ಟ ಇರಲಿಲ್ಲ. ಬಿಕಾಸ್ ಅಮೀರ್ಸ್ಗಳು ಕಂಪ್ಲೀಟ್ಲಿ ವ್ಯಾಪಾರದ ಕಡೆ ಗಮನ ಕೊಟ್ಟವರು. ಅವರು ವ್ಯಾಪಾರದ ಕಡೆ ಗಮನ ಕೊಟ್ಟವರು, ಅವರು ಉನ್ನತೀಕರಣದ ಕಡೆ ಹೆಚ್ಚು ಗಮನ ಕೊಟ್ಟವರು. ಇದ್ರ ಬಗ್ಗೆ ಅವರಿಗೆ ಯುದ್ಧಗಳ ಬಗ್ಗೆ ಆಸಕ್ತಿ ಇರಲಿಲ್ಲ. ಆಗ ಕೆಲವು ಅಮೀರರಲ್ಲಿ ಈ ಸಿಂಧನ್ನ ಯುದ್ಧ ಭೂಮಿಯನ್ನಾಗಿ ಮಾಡಿದುಕೊಂಡಿದ್ದಕ್ಕೆ ಕೆಲವರು ಪ್ರಶ್ನೆ ಮಾಡ್ತಾರೆ.
ಅದು ಇವ್ರಿಗೆ ಇಷ್ಟ ಆಗ್ಲಿಲ್ಲ. ಯಾಕೆ ಇಷ್ಟ ಆಗ್ಲಿಲ್ಲಪ್ಪ ಅಂದ್ರೆ, ಮೊದಲನೇ ಅಫ್ಘಾನ್ ವಾರಲ್ಲಿ ಬ್ರಿಟಿಷರು ಭೀಕರವಾದ ಸೋಲನ್ನು ಅನುಭವಿಸಿರ್ತಾರೆ. ಇದು ಇಂಪಾರ್ಟೆಂಟ್. ಅಫ್ಘನ್ನರ ಕೈಯಿಂದ ಇವರು ಭೀಕರವಾದ ಸೋಲನ್ನು ಅನುಭವಿಸಿ ತನ್ನ ಪ್ರೆಸ್ಟೀಜ್ ಅನ್ನ ಕಳೆದುಕೊಂಡಿರ್ತಾರೆ. ಇದು ಹೆಂಗ್ ಗೊತ್ತಾ, ಅಫ್ಘಾನಿಸ್ತಾನದವರ ಮೇಲೆ ಯುದ್ಧ ಮಾಡಕ್ಕಾಗಲೇ ಸೋತ್ ಬಿಟ್ಟಿರ್ತಾರೆ. ಆ ಟೈಮಲ್ಲಿ ಸಿಂಧವರು ಇಲ್ಲಕ್ಕಪ್ಪ ನನ್ನ ಯಾಕೆ ಯುದ್ಧ ಮಾಡ್ತಾರೆ ಅಂದಾಗ ಒಂದು ಇದು ನೆನಪು ನನಗೆ. ಬೀದಿಯಲ್ಲಿ ಜಗಳ ಆಡಿ ಅಲ್ಲಿಂದ ಜನರ ಹತ್ರ ಬಡಿಸ್ಕೊಂಡು ಮನೆಗೆ ಬಂದು ತನ್ನ ಪೌರುಷವನ್ನ ಮನೆ ಹೆಂಡತಿಯ ಮೇಲೆ ಅವಳಿಗೆ ಸಿಕ್ಕಾಪಟ್ಟೆ ಥಳಿಸಿ ತನ್ನ ಪೌರುಷವನ್ನ ತೋರಿಸ್ಕೊಂಡಂಗೆ ಆಯ್ತು. ಬೀದಿಲಿ ಹೋಗಿ ಜಗಳ ಆಡ್ಕೊಂಡು ಹೊಡ್ಸ್ಕೊಂಡ್ಬಂದು ಮನೆಯಲ್ಲಿ ತನ್ನ ಹೆಂಡತಿ ಮುಂದೆ ಪೌರುಷ ತೋರಿಸ್ದಂಗೆ ಆಯ್ತು. ಇಲ್ಲಿ ಹಂಗೆ ಆಗಿದ್ದಿಲ್ಲ ಬ್ರಿಟಿಷರದು. ಅಫ್ಘಾನ್ನ ಸೋರ್ಸಕ್ಕಾಗ್ದಂಗೆ ಒಡಿಸ್ಕೊಂಡು ಬಂದು ಪಾಪ ಸಿಂಧ್ ಅಮಾಯಕರ ಮೇಲೆ ಈಗ ಸೇಡು ತೀರ್ಸ್ಕೊಳ್ಳಕ್ಕೆ ಹೊರಟಿದ್ದಾರೆ. ಯಾವಾಗ ಸಿಂಧ್ ಅವರು ಪ್ರಶ್ನೆಯನ್ನ ಮಾಡ್ತಾರೆ, ಮೊದಲನೇ ಆಂಗ್ಲೋ ಅಫ್ಘಾನ್ ಕದನದಲ್ಲಿ ಸೋತು ಬಂದಿದ್ದಾರೆ, ಭೀಕರವಾದಂತಹ ವರ್ತಮಾನ ತಿಂದು ಬಂದಿದ್ದಾರೆ, ಆವಾಗ ಸಿಂಧ್ ಅವರು ಇಲ್ಲಿ ಯಾಕೆ ಯುದ್ಧ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಿದ ತಕ್ಷಣ ಇವ್ರಿಗೆ ಸಿಟ್ಟು ಬಂದ್ಬಿಡ್ತು. ಆಗ ಸರ್ ಚಾರ್ಲ್ಸ್ ನೇಪಿಯರ್ ಅನ್ನೋನು ಸಿಂಧು ದಂಡಯಾತ್ರೆಯನ್ನ ಮುನ್ನಡೆಸ್ತಾನಂತೆ 1843. ಅವನು ಪಾಪ ಸೈನ್ಯನೇ ಇಲ್ಲ ಅವ್ರ ಹತ್ರ, ಸಿಂಧರ ಹತ್ರ ಸೈನ್ಯನೇ ಇಲ್ಲ, ಇನ್ನೇನು ಅವ್ರ ಹತ್ರ ಸೋಲ್ಸೋದು. ಕಂಪ್ಲೀಟ್ ಆಗಿ ಅಮೀರಗಳನ್ನು ಸೋಲಿಸ್ಬಿಟ್ಟು ಸಿಂಧನ್ನ ವಶಪಡಿಸಿಕೊಳ್ತಾನಂತೆ. ಈ ವಿಚಾರವನ್ನ ಅಷ್ಟು ಸಪೋರ್ಟ್ ಮಾಡಿದ್ರು ಅವರು ಸಿಂಧ್ ಅವರು, ಆದ್ರೂ ಕೂಡ ದಂಡಯಾತ್ರೆ ಮಾಡಿ ವಶಪಡಿಸಿಕೊಳ್ತಾರೆ. ಈ ವಿಚಾರವನ್ನ ಬ್ರಿಟಿಷರೇ ಒಪ್ಕೊಳ್ಳೋದಿಲ್ಲ. ಇವನ್ನು ಇಂಗ್ಲೆಂಡ್ ಪಾರ್ಲಿಮೆಂಟ್ ನಲ್ಲಿ ಸಿಂಧ್ ಸ್ವಾಧೀನದ ಬಗ್ಗೆ ಬ್ರಿಟಿಷರೇ, ಅವರ ಎಂಪಿಗಳೇ ಈ ವಿಚಾರಕ್ಕೆ ಟೀಕೆಗಳನ್ನ ಮಾಡ್ತಾರೆ. ಒಪ್ಕೊಳ್ಳೋದಿಲ್ಲ, ತಪ್ಪು ಮಾಡಿದಿರಿ ನೀವು, ಸಿಂಧ್ ರಾಜ್ಯ ನಿಮಗೆ ಏನ್ ಮಾಡಿತ್ತು, ಅದನ್ನ ಯಾಕೆ ನೀವು ವಶಪಡಿಸಿಕೊಳ್ರಿ ಅನ್ನುವಂತ ಒಂದು ಪ್ರಶ್ನೆಗಳನ್ನ ಇಂಗ್ಲೆಂಡ್ ಪಾರ್ಲಿಮೆಂಟ್ ನಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ ಎಂಪಿಗಳು. ಅವರೇ ಒಪ್ಕೊಳ್ಳೋದಿಲ್ಲ, ಅವರ ಕಡೆಯವರೇ ಒಪ್ಕೊಳ್ಳೋದಿಲ್ಲ ಸಿಂಧ್ ದಂಡಯಾತ್ರೆಯನ್ನ. ಸರ್ ಚಾರ್ಲ್ಸ್ ನೇಪಿಯರ್ ಮಾಡಿದ ದಂಡಯಾತ್ರೆ ಫಸ್ಟ್ ಅಫ್ಘಾನ್ ವಾರಲ್ಲಿ ಸೋಲನ ಅನುಭವಿಸಿದ್ದಾರೆ ಅಂದ್ರೆ ಇದು ಹೇಳಿದ್ನಲ್ಲ, ಅದೇ ಹೇಳಿದ್ನಲ್ಲ, ಬೀದಿಯಲ್ಲಿ ಜಗಳ ಆಡ್ಕೊಂಡ್ ಬಂದು ಒಂದು ಇತರ ಹೇಳ್ದಂಗ್ ನೋಡ್ರಿ, ಇಲ್ಲಿ ಹೇಳಿ ಬೀದಿಯಲ್ಲಿ ಜಗಳ ಆಡಿ ಬಿಡಿಸಿಕೊಂಡು ಮನೆಗೆ ಬಂದು ತನ್ನ ಹೆಂಡತಿಯನ್ನ ಹಿಗ್ಗ ಮುಗ್ಗ ಥಳಿಸಿದ್ದಂತೆ ಇತ್ತು ಈ ಯುದ್ಧ ಅಂತ ಹೇಳ್ಬೋದಾಗತ್ತ. ಆ ರೀತಿಯಾಗಿ ಸಿಂಧ್ ಎಕ್ಸ್ಪ್ರೆಷನ್ ಮಾಡ್ತಾನೆ. ಇವನ್ ಚಾರ್ಲ್ಸ್ ನೇಪಿಯರ್ ಅಲ್ವಾ ಮಾಡಿದ್ದು ದಂಡಯಾತ್ರೆಯನ್ನ, ಅವನೇ ಹೇಳ್ತಾನೆ, ಅವನೇ ಬರೆದುಕೊಂಡಿದ್ದಾನೆ, ತನ್ನ ಪುಸ್ತಕಗಳಲ್ಲಿ ಬರ್ಕೊಂಡಿದ್ದಾನೆ. ಏನಂತ ಕಡೆ ಗೊತ್ತಾ, ವಿ ಹ್ಯಾವ್ ನೋ ರೈಟ್ ಟು ಸೀಸ್ ಸಿಂಧ್, ಸಿಂಧ್ ಅನ್ನ ವಶಪಡಿಸಿಕೊಳ್ಳಲು ನಮಗೆ ಯಾವುದೇ ಹಕ್ಕಿಲ್ಲ. ಯೆಟ್ ವಿ ಶಲ್ ಡೂ ಸೋ, ಆದರೂ ಕೂಡ ನಾವು ಹಾಗೆ ಮಾಡೋಣ, ವಶಪಡಿಸಿಕೊಳ್ಳೋಣ. ಯಾಕೆ ಎಂದರೆ ಎ ವೆರಿ ಅಡ್ವಾಂಟೇಜಿಯಸ್ ಯೂಸ್ಫುಲ್ ಹ್ಯೂಮನ್ ಪೀಸ್ ಆಫ್ ರಾಸ್ಕಾಲಿಟಿ ಇಟ್ ವಿಲ್ ಬಿ ಅಂತ. ಸಿಂಧನ್ನ ವಶಪಡಿಸಿಕೊಳ್ಳಕ್ಕೆ ನಮಗೆ ಯಾವುದೇ ಹಕ್ಕಿಲ್ಲ, ಆದರೂ ನಾವೇ ಹಾಗೆ ಮಾಡೋಣ. ಯಾಕೆಂದ್ರೆ ಅದು ತುಂಬಾ ಅನುಕೂಲಕರ, ಉಪಯುಕ್ತ, ಮಾನವೀಯವಾದ ಅಸಭ್ಯತೆಯಾಗಿದೆ ಅಂತ ತನ್ನ ಪುಸ್ತಕದಲ್ಲಿ ಸಿಂಧ್ ಎಕ್ಸ್ಪಿಡಿಷನ್ ಬಗ್ಗೆ ತಾನೇ ಬರೆದುಕೊಳ್ಳುವಂತ ಒಂದು ಹೇಳಿಕೆ ಇದು. ಇಂತಹ ದುರಭ್ಯಾಸ ಬ್ರಿಟಿಷರಿಗೆ ಇತ್ತು. ತನ್ನ ಆರ್ಥಿಕ ಲಾಭಕ್ಕಾಗಿ, ತನ್ನ ಬೇಳೆಯನ್ನ ಬೇಯಿಸ್ಕೊಳ್ಳೋಕ್ಕೋಸ್ಕರ ಯಾರನ್ನ ಬೇಕಾದ್ರೂ ಅವರು ಮಾಡ್ತಾ ಇದ್ರು, ಮಾಡ್ತಾ ಇದ್ರು, ಬಲಿಪಶುಗಳನ್ನಾಗಿ ಮಾಡುವಂತಹ ಕೆಲಸವನ್ನ ಬ್ರಿಟಿಷರು ಮಾಡ್ತಾ ಹೋದ್ರು. ಇಲ್ಲೇ ಗೊತ್ತಾಗುತ್ತೆ ಅವರ ಕ್ಯಾರೆಕ್ಟರ್ ಎಂತದ್ದು ಅಂತೇಳಿ. ಸಿಂಧ್ ಏನ್ ಮಾಡಿತ್ತು, ಅವ್ರಿಗೇನಾದ್ರು ತೊಂದರೆ ಮಾಡಿದ್ರ, ಅಫ್ಘಾನ್ ವಾರ್ ಮಾಡಿದಾಗ್ಲೂ ಕೂಡ ತಮ್ಮ ಪ್ರದೇಶಗಳನ್ನ ಬಿಟ್ಕೊಟ್ರು, ಅವರು ಸಹಾಯ ಮಾಡಿದ್ರು. ಪಾಪ ಒಂದ್ ಸ್ವಲ್ಪ ಪ್ರಶ್ನೆ ಮಾಡಿದ್ರು, ಯಾಕೆ ನಮ್ಮ ಇಲ್ಲಿ ಯಾಕೆ ಬಡದಾಡ್ತೀರ, ನಾವು ಚೆನ್ನಾಗಿದ್ದೀವಿ, ಅಫ್ಘಾನಿಸ್ತಾನ ಚೆನ್ನಾಗಿದ್ದೀವಿ, ನೀವ್ಯಾಕೆ ಇಲ್ಲಿ ಬಂದು ಯುದ್ಧ ಮಾಡ್ತಾ ಕೇಳಿದ್ದಕ್ಕೆ, ಅಲ್ಲಿ ಸೋತು ಅಲ್ಲಿ ಅವ್ರ ಜೊತೆಗೆ ಗೆಲ್ಲಕ್ಕಾಗ್ತದೆ, ನೀವು ಇಲ್ಲಿ ಬಂದು ಸಿಂಧ್ ಅನ್ನ ವಶಪಡಿಸಿಕೊಳ್ತೀರಂತೆ. ಅವರ ಎಂಪಿಗಳೇ ಪ್ರಶ್ನೆ ಮಾಡ್ತಾರೆ ಪಾರ್ಲಿಮೆಂಟ್ ಅಲ್ಲಿ. ಇದು ನೀವು ಒಪ್ಕೊಳ್ತೀರಾ ಸ್ನೇಹಿತರೆ? ಇವರ ದುರಭ್ಯಾಸ ಹೇಗಿದೆ, ಈ ಬ್ರಿಟಿಷರ ದುರಭ್ಯಾಸವನ್ನ, ಇವರ ಮೈಂಡ್ ಸೆಟ್ ಅನ್ನ ಕಂಪ್ಲೀಟ್ ಆಗಿ ಬಿಚ್ಚಿಡ್ತಾ ಹೋಗ್ತೀನಿ ಮುಂದಿನ ಕ್ಲಾಸ್ಗಳಲ್ಲಿ, ಕಂಪ್ಲೀಟ್ ಆಗಿ ಇವ್ರ ಬಗ್ಗೆ ಏನೇನು ಅಂತೇಳಿ. ಮುಂದಿನ ತರಗತಿಯಲ್ಲಿ ಸಿಖ್ಖರಿಗೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಚರ್ಚೆ ಮಾಡ್ಕೊಳ್ತೇವೆ. ರಂಜಿತ್ ಸಿಂಗ್ ಜಿ ಅವರಿಗೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ಆಗಿ ಚರ್ಚೆ ಮಾಡ್ಕೊಳ್ತೇವೆ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಖ್ ಕಿಂಗ್ಡಮ್ಗೆ ಸಂಬಂಧಪಟ್ಟಂತೆ ಮತ್ತು ರಂಜಿತ್ ಸಿಂಗ್ ಜಿ ಅವರಿಗೆ ಸಂಬಂಧಪಟ್ಟಂತೆ
ನಾನು ಡೀಟೇಲ್ ಚರ್ಚೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಈ ಕ್ಲಾಸ್ನ ಬಗ್ಗೆ ಮಾಹಿತಿಯನ್ನು ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.